ಹರಿ ಕೆಪ್ಪಿನ ಆ ಮಣಕುಸಿರ పెద్ద ಶಾಂತಯ್ಯ ಗಾರಿ 250 ರೂಪಾಯಿಲು ಅದು ಬಂದಿಲ್ವನಯ್ಯ ఇంకా ಆರలేదు ಸರಿ ಆಯ್ತು ಬಿಡು ನಮ್ಮ ಅವ್ನು ನಿನ್ಗೆಲ್ಲ ಲೆಕ್ಕ ಕೊಟ್ಟಿತ್ತು ತಪ್ಪಾಗೋಯ್ತು ಆ ರಾಯಾಪುರದ ರಂಗರಾಮಯ್ಯನ ಬಾಕಿ 600 ರೂಪಾಯಿಲು ಅಯ್ಯಪ್ಪ 600 ರೂಪಾಯ ಸರಿ ಆಯ್ತು ಬಿಡು ನಮ್ಮ ಮನೆ ಹತ್ತಾರ್ಗಾಯ್ತು ಅಚ್ಚೆ ಇಂಕಿ ಪಂಚಾಂಗ ದ್ವೇಷರು ರಾಮ ಜ್ಯೋತಿಷರು ವೈರಾಪುರದ ಹನುಮಂತಾಚಾರ್ಯರು ಓರಿಪುರದ ಗೋವಿಂದಪ್ಪನ ಬಾಕಿ ಆರలేదు ಬರೇ ಹಾದಿಮೂರ್ತಿ ಅಯ್ಯ ఇక్కడ వ్యాపారము బహు బాగానే నడిచింద అయ్యా అయ్యా వాళ్ళకి పొదుమై దండమాలయ్యా మారు పైన పట్టి నోటి అంగడి వ్యాపారము ఒక్క ఆశ లేదయ్యా అయ్యా ఆ ఇమాం సాబు మధ్యకి పోయినారు ఇంకా ఆరలేదయ్యా అయ్యా ఆ సాకమ్మ వద్ద గారు హిందూపురానికి ముందుంచి వచ్చినారు దాన్ని శరీరానికి దేవౌషధి తీసుకున్నారు ఇంకే సమాచారం అయ్యా ఓహో మంచి పని నాడు ఊళ్ళే ఉండేను నాకంటే దగ్గరికి ఒరే ఆదిమూర్తి అయ్యా ఆ ఇమాం సాబికి పిలిపించిన నా కూర్చుంటాను ಹೋಗಯ್ಯ ನೀನು ಯೋ ನೀನು ಹೋಗಯ್ಯ ನಾ ಕೂರ್ತೀನಿ ಹೋಗಯ್ಯ ನೀನು ಹೋಗಯ್ಯ ನಾ ಕೂರ್ತೀನಿ ಹೋಗಯ್ಯ ನೀನು ಈ ಪಾಡಿ ಜಂಗೋಳಿಗೆ ಆ ಇಮಾಮ್ ಸಾಬ್ ಎಲ್ಲ ಅವನೇ ಅಂತ ಹೋಗ ನಾನು ನಮ್ಮ ಅಪ್ಪ ಕೂಗ್ಲಿಲ್ಲ ಅಂದ್ರೆ ಬಿಡಲ್ಲ ನಾನು ಈ ಜನ ಮುಂದೆಲ್ಲ ದನ ಬಿಡ್ದಂಗೆ ಬಡ್ಬಿಡ್ತಾರೆ ನಾನು ಏನ್ ಮಾಡೇನಿ ಒರೇ ಅಲ್ಲೆಲ್ಲ ನಮ್ಮ ಇಮಾಮ್ ಸಾಬ್ ನೋಡಿದ ಅಲ್ಲೂ ಇಲ್ಲ ಎಲ್ಲ ಗಾಚಾರ ಬಂತಲ್ಲಪ್ಪ ಮಧ್ಯೆ ಸಾಬ್ರು ಸವಾಸ ಇಲ್ಲೆಲ್ಲ ಉಪವಾಸ ಎಲ್ಲೋ ಏನೋ ಸಾಬ್ರು ಗೊತ್ತಿಲ್ಲ ಒರೇ ಇಮಾಮ್ ಸಾಬ್ ಟೀ ಕುಡಿತಾ ಇದ್ದೀರಲ್ಲ ಸಾಹೇಬ್ರುಗಳೇ ಅಲ್ಲೆಲ್ಲ ನಮ್ಮ ಇಮಾಮ್ ಸಾಬ್ರು ನೋಡಿರ ಅಲ್ಲೂ ಇಲ್ವಾ ಇಲ್ಲೇ ಗಾಚಾರಕ್ಕೆ ಬಂತಲ್ಲ ನಮ್ಮ ಅಪ್ಪ ಮೊದ್ಲೆಯ ಕೋಪಿಷ್ಟ ದನ ಬಿಡ್ದಂಗೆ ಬಡ್ದ್ಬಿಡ್ತಾರೆ ಕೂಗ್ಲಿಲ್ಲ ಅಂದ್ರೆ ಈ ಬೈ ನೋಡಿದ್ ಈ ಬಾಡಿ ಜನಗಳಿಗೆ ಎದ್ದು ಸೇರ್ಕೊಂಡ್ಬಿಟ್ಟ ಗೊತ್ತಿಲ್ಲ ಇಲ್ಲೇ ಗಾಚಾರಕ್ಕೆ ಬಂತಲ್ಲ ಎಲ್ಲಿ ಅಂತ ಹುಡುಕ್ಲಿ ಈಗ ಇಲ್ಲಿ ಒರೇ ಇಮಾಮ್ ಸಾಬ್ ಹಂಗೇನೆ ಹೊಡೆಯೋದು ಇಷ್ಟೊತ್ತು ಎಲ್ಲ ಹೋಗಿದೆ ಎಷ್ಟೊತ್ತಯ್ಯ ನೀನು ಕೂಗೋದು ನಾನು ಬಾಕಿ ವಸೂಲಿಗೆ ಹೋಗಿದ್ದೆ ಕಡೆಯ ಅದನ್ನ ನಮ್ಮ ಅಪ್ಪ ಕೇಳ್ಬೇಕಲ್ಲಯ್ಯ ನನ್ಗೆ ಹೇಳೋಬೇಕಾಯ್ತು ಕಣೆ ನೀನು ನಿಮ್ಮ ಅಪ್ಪಗೆ ಹೇಳೋಗೈತೆ ಕಡೆಯ ನಮ್ಮ ಅಪ್ಪ ಕೇಳಿ ನಂಗೂ ಹೇಳೋಬೇಕಾಯ್ತು ಕಣೆ ನೀನು ನೀನೆಲ್ಲ ಹೋಗಿದ್ದ ಹುಡುಗ ಮಂಡ್ಯದು ಬಾರೇ ಸಾಬ್ರಿ ನೀನು ಓರಿಪುರ ಅಂಚೆ ಹೋಗಿ ಯಜಮಾನ್ ಈರಯ್ಯ ಕರಿಕೆರೆ ಬೋರಯ್ಯ ಅಂಚೆಕೆರೆ ಚಿಕ್ಕಿರಯ್ಯ ಹೊರಕೆರೆ ನಂಜಯ್ಯ ಸಂಧಿ ಮನೆ ತಮ್ಮಯ್ಯ ಬೀದಿ ಮನೆ ರಂಗಸಮಯ್ಯ ಆ ಸಣ್ಣ ತಪ್ಪನವ್ರು ಕಲಿರಯ್ಯ ನಲ್ಲೂರು ನಂಜಯ್ಯ ఓడిపల్లి కోడయ్య చోళూరు చెన్నయ్య వీరికి రసీది చూపించి ఇచ్చే బాకీ అంత తీసుకొని రాపోవయ్య ನಾನು ಹೋಗಲ್ಲ ಕಣಯ್ಯ ಅರೆ ಇಚ್ಚಾಕಯ್ಯ ಹೋಗಲ್ಲ ನಾನು ಹೋಗಲ್ಲ ಕಣಯ್ಯ ಅರೆ ಯಾಕಯ್ಯ ಹೋಗಲ್ಲ ನಮ್ಮಕ್ಕೆ ಓದಿ ತಿಂಗಳು ಸಂಬಳ ಕೊಟ್ಟಿದ್ದೀಯಾ ಸಾಬು ಗ್ಯಾಪ್ ನಿಸ್ಕೊಂಡ್ಬಿಟ್ರಲ್ಲಪ್ಪ ಇದೇ ಗಾಚಾರಕ್ಕೆ ಬಂತು ಯೋ ಸಾಬ್ರೆ ನಮ್ಮ ಅಪ್ಪ ಹುಟ್ಟಿದ್ದ ಹುಡುಗ ಮುಂಡೆದೆಲ್ಲ ತಿನ್ಕೊಂಡಿದ್ದೀನಿ ಹಾಯ್ಕೊಂಡು ಈ ತಿಂಗಳದು ಬರೋ ತಿಂಗಳದು ಆಚೆ ತಿಂಗಳದು ಎಲ್ಲ ಸೇರಿಸ್ಕೊಟ್ಬಿಡ್ತೀನಿ ಸರ್ ಹೋಗಯ್ಯ ನಾನು ಹೋಗಲ್ಲ ಕಣಯ್ಯ ಯೋ ಸಾಬ್ರೆ ಹೋಗಯ್ಯ ಕೊಡ್ತೀನಿ ಇಲ್ಲ ಕಣಯ್ಯ ನಾನು ಹೋಗಲ್ಲ ನಾನು ಸೆಟ್ರಿಗೆ ಹೋಗ್ತೀನಿ ಯೋ ಬೇಡ ಕಣಪ್ಪ ನಮ್ಮ ಅಪ್ಪ ಮೊದ್ಲೇ ಬೆಂಕಿ ತುಕ್ಕುಡ್ದಂತಾನು ಇಲ್ಲಿ ಜನದ ಮುಂದೆಲ್ಲ ದನ ಬಡಂಗ್ ಬಡ್ದ್ಬಿಡ್ತಾನೆ ಆಮೇಲೆ ಹಂಗ್ ಮಾಡಿ ಹೋಗಯ್ಯ ಕೊಡ್ತೀನಿ ಇಲ್ಲ ಕಣಯ್ಯ ನಾನು ಸೆಟ್ರಿಗೆ ಹೋಗ್ತೀನಿ ಯೋ
ಓಯ್ ಓಯ್ ಬೇಡ ಕಡೆ ಬೇಡ ನಮ್ಮ ಅಪ್ಪಳ್ಳೇನಲ್ಲ ನಿಂದೈತಿ ನಂದೈತಿ ಏನಿದ್ರು ಲೆಕ್ಕಾಚಾರ ಮಾಡ್ಕೊಂಬನ್ನಿ ಅಂದ್ರೆ ಈಗ ಚೋಟು ಗೊತ್ತಾ ನಂಗಾದ್ರಿ ನಾನು ಕೊಡ್ದಲೆ ಚೋಟು ಬಂದು ಕೊಡ್ತದೆ ನನಗೆ ನಮ್ಮ ಅಪ್ಪ ಕೊಟ್ಟಿದ್ದ ಹುಡುಗ ಮುಂದೆ ತಿಂದ್ಬಿಟ್ಟಿದ್ದೀನಿ ಹುಡುಗ ಮುಂದೆ ತಿಂದ್ಬಿಟ್ಟಿದ್ದೀನಿ ಏನ್ ಮಾಡೋಣ ಏನಪ್ಪ ಮಾಡೋದು ಸಾಕು ಯಾಕೆ ಜಾತಿ ಒಳ್ಳೆ ಗಾಜ ಬಂತಲ್ಲ ಅಯ್ಯಪ್ಪ ಏನ ಮಾಡೋದು ನಾವು ಖುಷಿ ಆಗ್ತಾ ಇಲ್ವಲ್ಲಪ್ಪ ಒಳ್ಳೆ ಗಾಜಾರ ಬಂತಾರಪ್ಪ ಅಯ್ಯೋ ಇಲ್ಲ ಬಿಡು ಸಾರು ಕಾಲು ಕೈ ಎಲ್ಲ ಶರ್ಟ್ ಸೇರ್ಕೊಂಡ್ಬಿಟ್ಟ ಸಾಬ್ರು ಅಲ್ಲಾಡ್ದಂಗೆ ಆಗ್ಬಿಟ್ಟ ಸಾಬ್ರು ಏನಪ್ಪ ಮಾಡೋದು ಚೋಳಿರಾಗಿರೋ ಸಾಬ್ರು ಎಲ್ಲ ಸೇರ್ಕೊಂಡ್ ಬಿಡ್ತಾರೇನಪ್ಪ ಆ ಕರಿ ಸಾಬ್ ಏನಾರ ಬಂದ್ಬಿಟ್ರೆ ಒಳ್ಳೆ ಬೂಳಿ ಬಂದ್ಬಿಟ್ಟೆ ತುಂಬಾಗಿ ಏನಪ್ಪ ಮಾಡೋದು ಅವನಿಗೆ ಹಂಗನ ಹೇಳ್ಬೋದು ಈ ನದೀನ್ ಸಾಬ್ರು ಬಂದ್ರೆ 1 2 ಎಲ್ಲ ಅಲ್ಲೇ ಹೋಗ್ತೇನೆ ಇನ್ನೇನಪ್ಪ ಮಾಡೋದು ನಾನು ಮತ್ತೆ ಸಾಬ್ರು ಸವಾಸ ಇಲ್ಲೆಲ್ಲ ಉಪವಾಸ ಅಂತ ಎಲ್ಲ ಜೊತೆಯಾಗಿ ಬಂದ್ರು ಅಂದ್ರು ಬಿಡ್ತಾರೇನಪ್ಪ ನೀವು ನೋಡಿದ್ರೆ ಶರ್ಟ್ ಶರ್ಟ್ ನಿಂತ್ಕೊಂಡ್ಬಿಟ್ಟೆ ಸಾಬ್ರು ಒಳ್ಳೆ ಗಾಚಾರಕ್ಕೆ ಬಂತಲ್ಲ ಕಣ್ಮಿಟ್ಕಸ್ತಾರ ನೋಡು ಇರ್ಲಿ ನನ್ ದೋಸ್ತ್ ಹೇಳ್ಕೊಟ್ಟಿದ್ದ ಸಾಬ್ರಿಗೆ ಒಂದ್ ಮುದ್ದೈತ್ ಮರಿಬೇಡ ಕಷ್ಟಕಾಲದ ಉಪಯೋಗಕ್ಕೆ ಬರ್ತೈತಿ ಅಂತ ಹೇಳ್ಕೊಟ್ಟಿದ್ದ ಇಲ್ಲಿ ಒಂದ್ಸರಿ ಟ್ರೈ ಮಾಡ್ಬಿಡ್ತೀನಿ ಜೀವ ಬಂದೈತೆ ನೋಡಿ 12 ಮ್ಯಾಗ ಹಾಕೊಂಡಿರೋದ್ರೆ ಕಳೆಯ ಬಿಡೆಯ ಸಾಕು ಜೀವ ಬಂತು ಕಂಬಿಡೆಯ ಸಾಬ್ರೆ ನಮ್ಮ ಅಪ್ಪ ಕೊಟ್ಟಿದ್ದ ಹುಡುಗ ಮುಂದೆ ಆಯ್ಕೊಂಡು ತಿಂದ್ಬಿಟ್ಟಿದ್ದೀನಿ ಈ ತಿಂಗಳದು ಬರೋ ತಿಂಗಳದು ಆಚೆ ತಿಂಗಳದು ಎಲ್ಲ ಸೇರ್ಸ್ಕೊಟ್ಬಿಡ್ತೀನಿ ಕಣ ಹೋಗಯ್ಯ ನಾನು ಹೋಗಲ್ಲ ಕಣಯ್ಯ ಒಳ್ಳೆ ಗಾಚಾರ ಬಂತಲ್ಲ ಬಾಯಿ ಬೆಲ್ಲ ತುರ್ಕ ಹೆಂಗ್ ಹೇಳ ನೀ ಸಾಬ್ರಿಗೆ ಯೋ ನಮ್ಮ ಅಪ್ಪ ಕೊಟ್ಟಿದ್ದ ಕಣಯ್ಯ ಹುಡುಗ ಮುಂದೆ ತಿಂದಾಕಿದ್ದೀನಿ ಕಣಯ್ಯ ಹೋಗಯ್ಯ ನೀನ್ ಕೈ ಮುಗಿತೀನಿ ನಾನು ಹೋಗಲ್ಲ ಕಣಯ್ಯ ಯೋ ನೀನ್ ಖಾಲಿ ಬಿಡ್ತೀನಿ ಕಣ ಹೋಗಯ್ಯ ಕೊಡ್ತೀಯ ಕೊಡ್ತೀನಿ ಸರಿ ನೀನ್ ಕಾಲಿಗೆ ಬಿಡಬೇಡ ನಾನು ಹೋಗ್ತೀನಿ ಸರಿ ಕೊಡ್ತೀನಿ ಹೋಗಯ್ಯ ಕಾಮಿಡಿ ಸಂಧಿ పెద్ద మనుష కూర్చున్నారు దండము దేవుడా దండము ನೀವು ಯಾರ ನಮ್ಮದು ಪರಸ್ಥಳವಪ್ಪ ಪರಸ್ಥಳವಾದರೆ ನಮ್ಮ ಅಂಗಡಿ ಬಳಿಯಲ್ಲಿ ಏಕೆ ಕೂತಿದ್ದಾರೆ ಅಂತ ಆಯಾಸದಿಂದ ಕುಳಿತಿರುವೇನಪ್ಪ ಮುಂದಕ್ಕೆ ಹೋಗುವೇನಪ್ಪ ಏನನ್ನ ಕಾವಲ್ಲ ನನಗೆ ಏನು ಬೇಡವಪ್ಪ ಹೊಂಡ್ಕೊಂಡ್ಲು ಗಿಣ್ಕೊಂಡ್ಲು ಏನು ಬೇಡವಪ್ಪ ಕೂಡ್ಲಿಗಿಲ್ಲ ತಗೊಂಡಿರ್ತಾವ್ನಿ ಇಲ್ಲ ನನಗೇನು ಬೇಡವಪ್ಪ ಬಹಳ ಆಯಾಸದಿಂದ ಬಂದಿರ ಹಂಗಿದೆ ಬಹಳ ದೂರದಿಂದ ಬಂದಿರ
ಬಹಳ ಆಯಾಸ ಆಗುತ್ತೆ. ತಗೊಳ್ಳಿ ಸ್ವಾಮಿ, ಆಯಾಸ ಎಲ್ಲ ಕಳ್ಕೊಂಗುತ್ತೆ. ನನಗೆ ಏನು ಬೇಡವಪ್ಪ. ಸರಿ ಬಿಡಿ, ನಿಮ್ಗೆ ತಿನ್ನೋ ಅದೃಷ್ಟ ಇಲ್ಲ, ನಮಗೆ ತಿನ್ನೋ ಅದೃಷ್ಟ ಐತಿ. ಸ್ವಾಮಿ, ಆಳ್ ನೋಡಿರಿ, ತೆಳ್ಳುಗೆ ಉದ್ದೋಗೆ ದುಂಡುಂಡಿಗೆ ಲಕ್ಷ್ಣವಾಗಿದ್ದೀರ. ಸಂಗೀತವೇನಾದ್ರೂ ಬರುವುದು? ನನಗೆ ಏನು ಬರುವುದಿಲ್ಲವಪ್ಪ. ನೋಡಿ ಸ್ವಾಮಿ, ಯಾಕೆ ಹೇಳ್ದೆ ಅಂದ್ರೆ, ನಮ್ಮ ಮನೆಗೆ ಒಂದು ಹೆಣ್ಮಗ ಐತಿ. ಹೆಣ್ಮಗ ಅಂದ್ರೆ ತೀರಾ ಚಿಕ್ತು ಅಂತ ತಿಳ್ಕೊಂಬೇಡ್ರಿ. ಅದಾಗ್ಲೇ ಇಷ್ಟ ಆಗಿ ಪಟ್ಟು ನೆಗ ಅದಕ್ಕೆ ಸಂಗೀತ ಪಾಠ ಹೇಳ್ಕೊಡ್ಬೇಕು ಅಂತ ನಮ್ಮ ಅಪ್ಪ ಇಡೀ ಪ್ರಪಂಚನೇ ಸುತ್ಬಿಟ್ಟವನಿ. ಯಾರು ಸಿಕ್ಕಿಲ್ಲ ಸ್ವಾಮಿ. ಆ ಅದೃಷ್ಟ ನಿಮ್ಗೆ ಯಾಕೆ ಇರಬಾರ್ದು ಅಂತ. ಅರೆ ಹೇಳಯ್ಯ ಬಂದ, ಹೇಳಪ್ಪ ಬಂದ. ಯಾಕೆ ಹೇಳಲ್ಲ, ಹೇಳ ಬಂದ. ಹೇಳಿದರೆ ಕೇಳಪ್ಪ. ಸಾಕು